ವಿಜಯಪುರದಿಂದ ಬೆಂಗಳೂರುವರೆಗೆ ಆಯೋಜಿಸಿದಂತಹ ಪಾದಯಾತ್ರೆಯ ಒಂದು ಸಂದರ್ಭದಲ್ಲಿ ತುಮಕೂರು ನಗರದ ಹತ್ತಿರದಲ್ಲಿರುವಂತಹ ಮೈದಾಳ ಗ್ರಾಮದಲ್ಲಿರುವ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ವಿಶೇಷವಾದಂತಹ ಇದು ನಂದಿ ಇರೋದು. ಈ ಒಂದು ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ಇದನ್ನು ನಿರ್ಮಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರೋದು, ಅದರಲ್ಲಿನೂ ಕೂಡ ಈ ಲಿಂಗಗಳ ಮುಂದೆ ನಂದಿಯನ್ನು ಇಟ್ಟಿರೋದು. ಅದೇ ರೀತಿ ವೀರಭದ್ರೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಂದಿಯ ಒಂದು ಮೂರ್ತಿಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ದೇವಸ್ಥಾನದ ಮೇಲುಗಡೆನೂ ಕೂಡ 4 ಭಾಗಗಳಲ್ಲಿ ಈ ನಂದಿ ಮೂರ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ ನಂದಿ ಮೂರ್ತಿಗಳನ್ನು ಶಿವಾಲಯಗಳಲ್ಲಿ ಮಾತ್ರ ನೋಡೋದಿಲ್ಲ, ಅದರ ಜೊತೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಂದಿಯ ದೇವಸ್ಥಾನಗಳೇ ಅಂದರೆ ಬಸವಣ್ಣನ ದೇವಸ್ಥಾನಗಳೇ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತವೆ ಅಂತಂದರೆ ಆ ನಂದಿ ಅಥವಾ ಎತ್ತು, ಈ ಒಂದು ಜೀವಂತ ಎತ್ತುಗಳು ರೈತನ ಮನೆಯಲ್ಲಿ ಇದ್ದು ಅವು ದುಡಿತಾ ಇದ್ದರೆ ಮಾತ್ರ ಈ ಒಂದು ನಾಗರಿಕತೆಗೆ ಅಥವಾ ಈ ಮಾನವನಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ಸೂಚಿಸ್ತಾ ಇರುವಂಥದ್ದು. ಹಾಗಿದ್ರೆ ಈಗ ನಮ್ಮ ಗ್ರಾಮಗಳಲ್ಲೇ ನೋಡಿದರೆ ಈಗ ಎಷ್ಟು ಉಳಿದಿದ್ದಾವ್ರಿ ನಂದಿ ಸಂಪತ್ತು ಉಳಿದಿದೆಯಾ? ನಾನೀಗ ಇತ್ತೀಚೆಗೆ ಏನು ಮುಂದೆ ಚಿತ್ರದುರ್ಗ ದಾಟಿ ತುಮಕೂರಿಂದ ಬೆಂಗಳೂರು ಹೋಗ್ತಾ ಇದ್ದೀನಿ. ಅನೇಕ ಗ್ರಾಮಗಳಲ್ಲಿ ತಾನು ಚರ್ಚೆ ಮಾಡಿದಾಗ ಆ ಊರುಗಳಲ್ಲಿ ಈ ಒಂದು ನಂದಿನೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಇದು ಖಂಡಿತವಾಗಿಯೂ ಕೂಡ ಇದು ಭಯಾನಕವಾದಂಥ ವಿಚಾರ ನಿಮ್ಗೆ ಹೇಳ್ತಾ ಇರೋದ್ರೇನ. ಓಕೆ, ಯಾಕಂತಂದರೆ ಸುಮ್ಮನೆ ಈ ರೀತಿ ನಂದಿಗಳನ್ನು ಎಲ್ಲನೂ ಕೆತ್ತಿ ಇದು ಸುಮ್ಮನೆ ಇಟ್ಟಿಲ್ಲ ಅಂತಂದರೆ ಓಕೆ. ಹಾಗಾಗಿ ಇದು ಏನು ಹೇಳ್ತದೆ ಅಂತಂದರೆ ನಮಗೆ ಬಾಹ್ಯ ಶ್ರೀಮಂತಿಕೆ ಮತ್ತು ಆಂತರಿಕ ಶ್ರೀಮಂತಿಕೆ ಎರಡೂ ಲಭ್ಯವಾಗೋದು ಎದರಿಂದ ಅಂದರೆ ಈ ನಂದಿಯಿಂದನೇ ಅಂತ. ನಂದಿ ಇಲ್ಲ ಅಂತಂದರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ನಂದಿ ಉಳಿದ್ರೆ ಮಾತ್ರ ಈ ಮಾನವನಿಗೆ ಮುಂದೆ ಹೋಗೋಕ್ಕೆ ಅವಕಾಶ ಅದ ಅನ್ನುವಂಥದ್ದು. ಹಾಗಾಗಿ ಇದು ಏನಾಗಬೇಕು, ಮುಂಬರುವಂಥ ಚುನಾವಣೆಗಳ ಮುಖ್ಯ ವಿಷಯ ಆಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲೇ ಇದನ್ನು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗ ಜೋಡೆತ್ತು ಕಟ್ಟಿದಂಥ ರೈತರಿಗೆ ತಿಂಗಳ ಒಂದು 11,000 ರೂಪಾಯಿ ಪ್ರೋತ್ಸಾಹನ ಕೊಡುವಂಥದ್ದು ಒಂದು ಯೋಜನೆ ಬಂತು ಅಂತ ತಿಳ್ಕೊಳ್ಳೋಣ. ನಿಮ್ಮೂರಲ್ಲೇ ಅಲ್ಲಲ್ಲಿ ಯಾರಾದರೂ ಕಟ್ಬೋದ್ರಿ ಎತ್ತುಗಳು, ಜೋಡಿ ಎತ್ತುಗಳನ್ನು ಕಟ್ಬೋದಾ? ಮತ್ತು ಈ ಸದ್ ನಿಮ್ಮಲ್ಲಿ ಯಾರು ದೇಸಿ ಆಕಳುಗಳಿದಾವೆ ಅದ್ರ ಬೆಲೆನೂ ಕೂಡ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಹೋರಿ ತಂದ್ರಿ ಕೋರಿ ಆ ಹೋರಿ ಬೆಲೆ ಏನಾಗ್ತದೆ 50-60 ರೂಪಾಯಿ ಕಿಮ್ಮತ್ ಆಗ್ತದೆ. ಅವಾಗ ಏನಾಗ್ತದೆ ಆಕಳ ಬೆಲೆ ತಾನಾಗೆ ಹೆಚ್ಚಿಗೆ ಆಗ್ತದೆ. ಹೌದಾ? ಹಾಗಾಗಿ ಇದು ಏನಾಗ್ತದೆ, ನಮ್ಮ ದೇಶಿ ಆಕಳುಗಳನ್ನು ನೀವು ಸಾಕಾಣಿಕೆ ಮಾಡೋದು ಹೆಚ್ಚಿಗೆ ಆಗ್ತದೆ. ಅವಾಗ ಒಳ್ಳೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವೆಲ್ಲನೂ ಕೂಡ ದೊರೀತದ್ರಿ ಅಣ್ಣ. ಹೌದಾ? ಈಗ ನಮ್ಮ ದೇಶಿ ಆಕಳ ಬದಲು ಏನು ಮಾಡ್ತಾ ಇದ್ದೀವಿ, ಎಲ್ಲನೂ ಮನೆಯಾಗ ನಾವು ಕಟ್ಟಾಗ್ತಾ ಇರೋದು ವಿದೇಶಿ ಆಕಳುಗಳು. ಯಾಕಂದರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅದನ್ನು ಕಟ್ತಾ ಇರುವಂಥದ್ದು. ಹಾಗಾಗಿ ನಾವೇನಾದರೂ ಈ ನಂದಿ ಅಂದರೆ ಜೀವಂತ ನಂದಿಗಳು ಏನು ರೈತರ ಮನೆಯಲ್ಲಿ ಇದ್ದು ದುಡಿತಾವೋ ಅದಕ್ಕೆ ಏನಾದರೂ ತಿಂಗಳ ಒಂದು ಪಗಾರ ಕೊಡುವಂತಹದೊಂದು ಯೋಜನೆಯನ್ನು ಏನಾದರೂ ಜಾರಿ ತಂದದ್ದೇ ಆದರೆ ಖಂಡಿತವಾಗಿಯೂ ಕೂಡ ಏನಾಗ್ತದೆ, ಇಡೀ ಮಾನವ ಜನಾಂಗಕ್ಕೆ ಒಳ್ಳೆಯ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಆಗ್ತದೆ ಅನ್ನುವಂಥದ್ದು. ನಾ ಹೇಳುವಂಥದ್ದು ವಿಚಾರ ಸ್ಪಷ್ಟದ್ರಿ ಕಡೆ? ಸ್ಪಷ್ಟದ. ಈಗ ಇದ್ರ ಬದಲಿ ಏನು ಮಾಡಿದ್ದೀವಿ, ನಂದಿ ಶಕ್ತಿ ಬದಲಿ ಇನ್ನೊಂದು ಶಕ್ತಿ ಅದ. ಯಾವ್ದು ಹೇಳ್ರಿ? ಪೆಟ್ರೋಲ್ ಶಕ್ತಿ, ಡೀಸೆಲ್ ಶಕ್ತಿ. ಆ ಒಂದು ಶಕ್ತಿ ಆಧಾರಿತವಾಗಿ ಯಂತ್ರಗಳಿದಾವೆ. ಆ ಯಂತ್ರಗಳಿಗೆ ಅತಿ ಹೆಚ್ಚು ನಾವೇನು ಮಾಡ್ತಾ ಇದ್ದಾವೆ, ಪ್ರೋತ್ಸಾಹ ಕೊಡ್ತಾ ಇರುವಂಥ ಸರ್ಕಾರ. ಹಾಗಾಗಿ ಏನಾಗ್ತದೆ, ಅದನ್ನೇ ಅವಲಂಬಿಸುವಾಗ ಏನು ಮಾಡ್ತಾನೆ, ಕೃಷಿ ಮಾಡಾಗ್ತದೆ ಎಲ್ಲರೂ. ಹೌದಾ? ಹಾಗಾಗಿ ಇಲ್ಲಿ ಈ ಮೂಲ ನಾವು ಎದುರಿನ ನಿಂತೀವೋ, ನಮ್ಮ ಜೀವಂತಿಕೆ ನಿಂತದ ಅದನ್ನೇ ಮಾಡ್ತಾ ಇದ್ದೀವಿ. ಹೌದು. ಹಾಗಾಗಿ ಏನಾಗ್ತದೆ, ನೀವು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇದಕ್ಕೆ ಕೊಡಲಿಲ್ಲ ಅಂತಂದರೆ ಇದು ಕಸಾಯಖಾನೆಗೆ ಹೋಗ್ತದೆ. ಹೌದಾ? ಎಲ್ಲರಿಗೂ ಗೊತ್ತದ ಕಸಾಯಖಾನೆಗೆ ಹೋಗ್ತಾ ಇದೆ ಇವತ್ತು ಯಥೇಚ್ಛವಾಗಿ. ದೇಶನೇ ಏನಾಗಿದೆ ಅಂತಂದರೆ ಜಗತ್ತಿನ 2ನೇ ದೊಡ್ಡದಾದಂಥ ಏನು ಮಾಂಸ ಉತ್ಪಾದನೆ ಮಾಡಿ ರಫ್ತು ಮಾಡೋಂಥ ದೇಶ ಆಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ನಾವು ಕೇವಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಅವ್ರಿಗೆ ಸ್ವ ಮಾಡಿ ನಾವೇನು ಮಾಡೋದು, ಪೂಜೆ ಮಾಡೋ ಅಂಥ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಇದಕ್ಕೆ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಂತಂದರೆ ಇದ್ರ ಬಗ್ಗೆ ತಿಳುವಳಿಕೆ ಅರಿವಿಲ್ಲದೆ ಇರುವಂಥದ್ದು ನಮ್ಮ ಶಿಕ್ಷಣದಲ್ಲಿ ಇಲ್ಲ. ಹೌದಾ? ಆ ಒಂದು ಕಾರಣಕ್ಕಾಗಿ ಇದು ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿನೂ ಕೂಡ ಏನಾಗಬೇಕು, ಇದು ಮುಖ್ಯ ವಿಷಯ ಆಗಬೇಕು ನಂದಿ ಕುರಿತು. ಮತ್ತು ಏನಾಗಬೇಕು, ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಈ ನಂದಿ ಸಂಪತ್ತು ಹೆಚ್ಚಿಗೆ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿನೇ ಈ ಒಂದು ಪ್ರಯತ್ನ. ಈ ವಿಚಾರವನ್ನು, ವೈಜ್ಞಾನಿಕ ವಿಚಾರಗಳನ್ನು, ಇದು ಯಾರು ಪರ ವಿರೋಧ ಎನ್ನುವುದಿಲ್ಲ. ಈಗ ಎಲ್ಲರೂ ಕೂಡನೇ ನಾವೇನು ಮಾಡಬೇಕಾಗಿದೆ, ಈ ಒಂದು ನಂದಿ ಸಂಪತ್ತನ್ನು ನಮ್ಮ ಗ್ರಾಮದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಲೇಬೇಕಾಗ್ಯದ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರ ಮನೆ ದೇವರು ವೀರಭದ್ರ ಇದ್ದಾನೋ, ಯಾರ ಮನೆ ದೇವರು ಈ ಒಂದು ನಂದಿ ಇದ್ದಾನೋ, ಅಥವಾ ಯಾವ ಒಂದು ಮನೆ ದೇವರಿಗೆ ಹೋಗ್ತೀರಿ ಅಲ್ಲಿ ನಂದಿ ಅನ್ನುವಂಥದ್ದು ವಿಗ್ರಹ ನೋಡ್ತೀರಿ, ಸ್ವ ಮಾಡ್ತೀರಿ, ದಯವಿಟ್ಟು ಏನು ಮಾಡಬೇಕು ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಂದಿಗಾಗಿ ಮತ ಮೀಸಲಿಡಬೇಕು ಅಂತ. ನಾವು ಮತ ಕೊಡದೆ ಹೋದರೆ ಯಾರೂ ಯೋಜನೆ ತರಕ್ಕೆ ಸಾಧ್ಯತೆ ಇಲ್ಲ. ಈ ಪಕ್ಷ ಆ ಪಕ್ಷ ಮುಖ್ಯ ಅಲ್ರಿ ನಮಗೆ ಹೇಳೋದು. ಪ್ರೀತಿನ ಹೇಳೋದು ಸ್ಪಷ್ಟ ಅದ್ರಿ. ಪಕ್ಷ ಯಾವುದಾರು ಇರಲಿ, ಆದ್ರೆ ಮೊದಲು ಏನು ಮಾಡಬೇಕು, ನಂದಿಗೆ ಒಂದು ಯೋಜನೆಯನ್ನು ತರಲೇಬೇಕು. ನಮ್ಮದು ವಿಚಾರ ಆಗಿರೋದು
ಇದು ಏನು ಅಂತಂದರೆ ಇದು ಪಕ್ಷಾತೀತವಾದಂತೆ ನಾವೆಲ್ಲರೂ ಒಗ್ಗೂಡಿ ಏನು ಮಾಡಬೇಕಾಗ್ಯದ ನಮ್ಮ ಗ್ರಾಮಗಳಲ್ಲಿ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗ್ಯದ ಅನ್ನುವಂಥ ವಿಚಾರವನ್ನೇ ನಾವು ತಿಳಿಸ್ತಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದ ನಂದಿ ಕೂಗಾಗಿ ಇದು ಬೆಳಿಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದು ವಿಚಾರ ತಿಳಿಬೇಕು ಅನ್ನುವಂಥ ಒಂದು ಏನಿದೆ ನಮ್ಮ ಉದ್ದೇಶ ಅಡಗಿರುವಂಥದ್ದು. ಇದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿದಿರಿ. ಅದರಲ್ಲಿನೂ ಕೂಡ ನಾವು ಇಲ್ಲಿ ಈ ಗ್ರಾಮದ ಯುವಕರು ಯಾರು ರಾಮಚಂದ್ರಯ್ಯ ಅವರು ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿ 2 ದಿವಸದಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಓಕೆ, ಇದಕ್ಕೆ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಮತ್ತು ತಾವು ಯಾರ ಹಿರಿಯರು ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಒಂದು ಹೇಳ್ತೀನಿ, ನಂದಿಯಿಂದ ಅಂತಂತೀನಿ, ನಾವೆಲ್ಲರೂ ಒಂದು ಅಂತ ಹೇಳೋದು. ನಂದಿಯಿಂದ ನಾವೆಲ್ಲರೂ ಒಂದು, ನಂದಿಯಿಂದ ನಾವೆಲ್ಲರೂ ಒಂದು, ನಂದಿಯಿಂದ ನಾವೆಲ್ಲರೂ ಒಂದು, ನಂದಿಯಿಂದ ನಾವೆಲ್ಲರೂ ಒಂದು. ಹೌದ್ರಿ, ನಾವು ಏನೇ ಬೇರೆ ಬೇರೆ ಇದ್ರು ಕೂಡ ನಂದಿಯಿಂದ ನಮ್ಮ ದೇವ್ರು ಬೇರೆ ಬೇರೆ ಆಗಿರ್ಬೋದು, ಆ ದೇವ್ರ ಮುಂದಿರುವಂಥ ನಂದಿ ಯಾವುದು ಹೌದು. ಹಾಗಾಗಿ ಅವನ ಶಕ್ತಿ ಅಂತಂದ್ರೆ ಅವನ ಶಕ್ತಿಯ ಒಂದು ಏನಾಗ್ತಾ ಇದೆ ನಮ್ಮ ರಕ್ತದಲ್ಲಿ ಹರಿತಾ ಇದ್ದಾವೆ. ಅದರ ಪ್ರಮಾಣ ಕಮ್ಮಿ ಆಯಿತು ಅಂತಂದರೆ ನಮಗೆ ಹಲವಾರು ರೋಗ ರುಜಿನಗಳು ಬರ್ತಾವೆ. ಅದು ಹರಿಯಂಗೆ ಆಗ್ಬೇಕಾಗಿತ್ತು ಅಂದ್ರೆ ಅವ ಭೂಮಿಯೊಳಗೆ ದುಡಿಯಂಗೆ ಆಗ್ಬೇಕು. ದುಡಿಯಂಗೆ ಏನು ಮಾಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥದ್ದೇ ಇದು ಒಟ್ಟಾರೆ ಉದ್ದೇಶ ಆಗಿರಬಹುದು.